ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ನಿಮಗೆ ಸುಲಭವಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಸೆಟ್ ದೋಸೆನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಹೋಟೆಲ್ ಥರನೂ ನೀವು ಕೂಡ ಸೆಟ್ ದೋಸೆನ ಮನೆಯಲ್ಲೇ ಮಾಡ್ಕೋಬೋದು. ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಅದರಲ್ಲೂ ಮಸಾಲೆ ದೋಸೆ, ಪ್ಲೇನ್ ದೋಸೆ, ಸೆಟ್ ದೋಸೆ, ಹೀಗೆ ಎಲ್ಲ ರೀತಿ ದೋಸೆನೂ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈಗ ಆಲ್ರೆಡಿ ನಾನು ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಮತ್ತು ಅದ್ರ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನೂ ಕೂಡ ನೀವು ಮಸಾಲೆ ದೋಸೆ ಬೇಕಂದರೆ ನೋಡಿ. ಹಾಗೆ ಸೆಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಅಕ್ಕಿಯನ್ನು ನೆನೆಸಿಡೋದಕ್ಕೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಗ್ಲಾಸ್ ಮೆಜರ್ಮೆಂಟಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದೇ ಅಳತೆ ಗ್ಲಾಸ್ನ ಮೆಜರ್ಮೆಂಟಾಗಿ ತೊಗೋಬೋದು. 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನ ಬೇಳೆಯನ್ನು ತೊಗೊಳ್ಳಿ, ಸರಿ ಹೋಗುತ್ತೆ ಕನ್ಸಿಸ್ಟೆನ್ಸಿ. 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸು ಉದ್ದಿನ ಬೇಳೆ, ಹಾಗೆ ಒಂದು 4 ಸ್ಪೂನಷ್ಟು ಸಬ್ಬಕ್ಕಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದೇ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯವನ್ನು ಸಹ ಹಾಕ್ಕೊಳ್ಳಿ. ಮೆಂತ್ಯ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೆ ಕಲರ್ ಕೂಡ ಸೆಟ್ ದೋಸೆಗೆ ಚೆನ್ನಾಗಿ ಕೊಡುತ್ತೆ. ಈಗ ಅದೇ ಗ್ಲಾಸ್ ಅಳತೆಯಲ್ಲಿ ಅರ್ಧ ಗ್ಲಾಸ್ ಅಷ್ಟು ಅವಲಕ್ಕಿಯನ್ನು ತೊಗೊಂಡು, ನೀವು ಯಾವಾಗ ರುಬ್ಕೊತೀರಲ್ಲ ಅದಕ್ಕೂ ಒಂದು 5 ನಿಮಿಷ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು. ಅವಲಕ್ಕಿ ಬೇಗ ನೆನೆಯುತ್ತಲ್ಲ, ಒಂದು 5 ನಿಮಿಷ ಮುಂಚಿತವಾಗಿ ನೆನೆಸಿಟ್ಕೊಂಡ್ರೆ ಸಾಕು. ಈಗ ಎಲ್ಲವಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಎಲ್ಲ ಉದ್ದಿನಬೇಳೆ, ಸಬ್ಬಕ್ಕಿ, ಮೆಂತ್ಯ, ಅಕ್ಕಿ ಎಲ್ಲವನ್ನೂ ಸಹ ಈ ರೀತಿಯಾಗಿ ಒಳಗಡೆಯಿಂದ ಚೆನ್ನಾಗಿ ಕೈ ಆಡಿಸಿ ಚೆನ್ನಾಗೇ ತೊಳ್ಕೊಬೇಕು. ಒಂದು 3 ಇಂದ 4 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಈಗ ತೊಳ್ಕೊಂಡಾಗಿದೆ. ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 5 ರಿಂದ 6 ಅವರು ಹಾಗೆ ನೆನೆಯೋದಕ್ಕೆ ಬಿಡಬೇಕು. ಈಗ ಒಂದು 5 ರಿಂದ 6 ಗಂಟೆಗಳ ಕಾಲ ಅಕ್ಕಿಯೆಲ್ಲ ನೆಂದಿದೆ ನೋಡಿ. ಇಷ್ಟು ಕರೆಕ್ಟಾಗಿ ಒಂದು 6 ಅವರ್ ನೆನೆಸಿಟ್ರೆ ಸಾಕು. ಮತ್ತು ನಾವು ಅವಲಕ್ಕಿನ ಇದ್ರ ಜೊತೆ ನೆನೆಸಿಟ್ಟಿರಲಿಲ್ಲ, ಸಪ್ರೇಟು ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ನೆನೆಸಿಟ್ರೆ ಸಾಕು, ಅವಲಕ್ಕಿ ಬೇಗ ನೆನೆದ್ಬಿಡುತ್ತೆ. ಈಗ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮೊದಲಿಗೆ ಏನು ಅವಲಕ್ಕಿ ನೆಂದಿತ್ತಲ್ಲ ಅವಲಕ್ಕಿನ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು 2 ರಿಂದ 3 ಸೌಟು ನೆಂದಿರೋ ಅಂತಹ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಜಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಈಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಾವು ದೋಸೆ ಅದಕ್ಕೆ ರುಬ್ಕೊತಾ ಇದ್ದೀವಲ್ಲ, ಅದಕ್ಕಾಗಿ ಸ್ವಲ್ಪ ನುಣ್ಣಗಾಗಬೇಕು. ಇಡ್ಲಿಗಾದರೆ ಸ್ವಲ್ಪ ದಪ್ಪ ದಪ್ಪ ರುಬ್ಕೊತೀವಿ, ದೋಸೆಗೆ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ಒಂದು ರೌಂಡ್ ರುಬ್ಬಿದ್ದೀನಿ, ಮತ್ತೊಂದು ರೌಂಡ್ ನಿಮಗೆ ರುಬ್ಬಿ ತೋರಿಸ್ತಾ ಇದ್ದೀನಿ. ಈ ರೀತಿ ತುಂಬ ಸಾಫ್ಟಾಗಿರಬೇಕು. ಉದ್ದಿನಬೇಳೆ ಎಲ್ಲ ಜೊತೆಗೆ ನೆನೆ ಹಾಕಿದ್ರಿಂದ ಎಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ನಾನೊಂದು 4 ರೌಂಡು ರುಬ್ಕೊಂಡು ಎಲ್ಲ ಹಿಟ್ಟನ್ನು ಒಂದೇ ದಬ್ಬಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ರಾತ್ರಿನೇ ನಾವು ಉಪ್ಪು ಹಾಕಿ ನೆನೆಯಿಡೋದು ಬೇಡ. ಹಾಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಟ್ಟು ಒಂದು ಇಡೀ ರಾತ್ರಿ ಒಂದು 8 ಅವರು ಹಾಗೆ ನಾವು ಎತ್ತಿಡಬೇಕು. ಬೇಸಿಗೆಗಾಲದಲ್ಲಾದರೆ ಚೆನ್ನಾಗೇ ಹುಳಿ ಬಂದುಬಿಡುತ್ತೆ, ಚಳಿಗಾಲದಲ್ಲಾದರೆ ಬೇಗ ಉದ್ಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಬೇಗ ಒಂದು 2 ಅವರ್ ಮುಂಚಿತವಾಗಿ ರುಬ್ಕೊಳ್ಳಿ. ನೋಡಿ, ಈಗ ಒಂದು ಪ್ಲೇಟನ್ನು ಮುಚ್ಚಿ ಓವರ್ ನೈಟು ಹಾಗೆ ಇದನ್ನು ಬಿಡೋಣ. ಹಿಟ್ಟು ಅರ್ಧದಷ್ಟಿದ್ರೆ ಉದ್ಗಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಉಪ್ಪಿಟ್ರೆ ಪಾತ್ರೆಯಿಂದ ಆಚೆ ಬಂದುಬಿಡುತ್ತೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಚಿಕ್ಕದಾಯಿತು, ಕೆಳಗಡೆ ಒಂದು ಪ್ಲೇಟ್ ಇಟ್ಟಿದೆ, ಅದಕ್ಕೋಸ್ಕರ ಅಷ್ಟು ಚೆಲ್ಲಿಲ್ಲ. ಕರೆಕ್ಟಾಗೆ ಪಾತ್ರೆ ತುಂಬಾ ಕೂಡ ಉಪ್ಪಿಟ್ಟಿದೆ. ಈ ರೀತಿಯಾಗಿ ಉಪ್ಪು ಬಂದರೆ ನಮಗಿಲ್ಲಿ ಯಾವುದೇ ಸೋಡಾ ಬೇಕಾಗಿಲ್ಲ, ಬರೀ ಉಪ್ಪು ಹಾಕ್ಕೊಂಡ್ರೆ ಸಾಕಲ್ವಾ. ಹಿಟ್ಟೇನಾದ್ರು ಚೆನ್ನಾಗಿ ಉಕ್ಕಿಲ್ಲ ಅಂದರೆ ಸ್ವಲ್ಪ ಸೋಡಾವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ತೂತು ಬರಬೇಕು, ಸೆಟ್ ದೋಸೆ ಆವಾಗಲೇ ಚೆನ್ನಾಗಿ ಬರೋದು. ಈ ಥರ ಹಿಟ್ಟೇನಾದ್ರು ಉದ್ಗಿಲ್ಲ ಅಂತಂದರೆ ನಾವು ಸೋಡಾವನ್ನು ಮಿಕ್ಸ್ ಮಾಡ್ಕೋಬೇಕು. ನಾನೀಗ ಯಾವುದೇ ಸೋಡಾವನ್ನು ಮಿಕ್ಸ್ ಮಾಡ್ತಾಯಿಲ್ಲ, ಬರೀ ಉಪ್ಪನ್ನು ಮಾತ್ರ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಉಕ್ಕಿರೋದೆಲ್ಲ ಒಳಗೆ ಹೆಂಗೋಯ್ತು. ಈಗ ತವಾನು ಬಿಸಿಯಾಗಿದೆ. ನಾನಿಲ್ಲಿ ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಸೌಟನ್ನು ನಾವು ಹಿಟ್ಟನ್ನು ಹಂಚ ಮೇಲೆ ಹಾಕಿದ ನಂತರ ನಾವು ಸೌಟನ್ನು ಸವರಬಾರ್ದು, ಹಾಗೆ ಬಿಟ್ಬಿಡಬೇಕು. ನೋಡಿ, ಹಾಗೆ ತೂತು ಆಗ್ತಾ ಇದೆಯಲ್ಲ. ಸೆಟ್ ದೋಸೆಗೆ ಎಷ್ಟು ತೂತಿವೆ ಅಂತ ನೋಡೋಕ್ಕೆ ಒಂಥರ ಚೆಂದ. ಅಷ್ಟು ತೂತಾದರೆ ಮಾತ್ರ ಸೆಟ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಆವಾಗ ನಾವು
ಕೆಳಗಡೆ ಚೆನ್ನಾಗಿ ಬೆಂದಿರುತ್ತೆ ಅಂತೇಳಿ ಉಲ್ಟಾ ಮಾಡ್ಕೋಬೇಕಾಗಿದೆ. ಸೆಟ್ ದೋಸೆ ಸ್ವಲ್ಪ ದಪ್ಪ ಹಾಕೋದ್ರಿಂದ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಆಗಿದೆ, ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹೋಟೆಲಲ್ಲಿ ನಿಮಗೆ ಸೆಟ್ ದೋಸೆ ಕೇಳಿದಾಗ ಇದೇ ಥರ ಕೊಡ್ತಾರಲ್ವ, ಇದೇ ಕರೆಕ್ಟ್ ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ. ಹೋಟೆಲ್ ಸ್ಟೈಲ್ನಲ್ಲೇ ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಇದೇ ಸೆಟ್ ದೋಸೆಗೆ ನೀವು ಮೇಲ್ಗಡೆ ಕ್ಯಾರೆಟ್ ಬೇಕಾದರೆ ಹಾಕ್ಕೊಬೋದು, ಈರುಳ್ಳಿ ಕೊತ್ತಂಬರಿಯನ್ನು ಸಹ ಸೇರಿಸ್ಕೊಬೋದು. ಯಾವ ರೀತಿಯಾಗೂ ಸಮೇತ ನೀವು ಮಾಡ್ಕೊಬೋದು. ಈಗ ನಾನಿಲ್ಲಿ ಒಂದು 3 ದೋಸೆನ ಹಾಕಿ ನಿಮಗೆ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದ್ರ ರುಚಿ. ತೆಂಗಿನಕಾಯಿ ಚಟ್ನಿ ಜೊತೆ ಹಾಗೆ ಕೂರ್ಮ ಜೊತೆ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟು. ಹಾಗೆ ಚಿಕನ್ ಚಾಪ್ಸ್, ಮಟನ್ ಸಾಂಬಾರ್, ನಾನ್ ವೆಜ್ಗೂ ಕೂಡ ತುಂಬಾ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ಈಗ ಅದ್ರ ಮೇಲೆ ಬೆಣ್ಣೆನ ಹಾಕ್ತಾಯಿದ್ರೆ ಹಾಗೆ ಬೆಣ್ಣೆ ಬಿಸಿ ಇರೋ ದೋಸೆ ಮೇಲೆ ಜಾರ್ತಾಯಿದ್ರೆ ಹಾಗೆ ತಿನ್ಬಿಡೋಣ ಅನಿಸುತ್ತೆ. ನೋಡಿ ಈಗ ಇಷ್ಟು ಚೆನ್ನಾಗಿ ಬೆಣ್ಣೆ ದೋಸೆ ಮೇಲೆ ಜಾರ್ಕೊಂಡು ಹೋಗ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದೇ ಟೇಸ್ಟಲ್ಲಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾರ್ಮಲ್ ರೇಷನ್ ಅಕ್ಕಿನೂ ಬಳಸಿ ಇಷ್ಟು ರುಚಿಯಾಗಿ ಸೆಟ್ ದೋಸೆ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.